ಮೈಸೂರಿನ ಶ್ರೀ ಬಸವೇಶ್ವರ ಎಜುಕೇಷನ್ ಟ್ರಸ್ಟ್ ಹಾಗೂ ಸ್ಯಾಂಡಲ್ ರೋಸ್ ಕಾನ್ವೆಂಟ್ ವತಿಯಿಂದ 14ನೇ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವ ಹಾಗೂ ಶಾಸಕರಾದ ಜಿಟಿ ದೇವೇಗೌಡ ಹಾಗೂ ಮಾಜಿ ಮೂಡ ಅಧ್ಯಕ್ಷರಾದ ಎಚ್ವಿ ರಾಜೀವ್ ಅವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಈ ಶಾಲಾ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಸ್ಯಾಂಡಲ್ ರೋಸ್ ಕಾನ್ವೆಂಟ್ ಕಾರ್ಯದರ್ಶಿಯಾದ ಶ್ರೀಮತಿ ಶೋಭಾ ಶಿವರಾಜ್ ರವರು ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕಿಯರಿಗೆ ಮತ್ತು ಎಸ್ಎಸ್ಎಲ್ಸಿಯಲ್ಲಿ ಉತ್ತೀರ್ಣರಾದ ಹಾಗೂ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಸನ್ಮಾನ ಮಾಡಿ ಬಹುಮಾನ ವಿತರಿಸಿದರು. ಕಾರ್ಯದರ್ಶಿಯಾದ ಶೋಭಾ ಶಿವರಾಜ್ ಮಾತನಾಡಿ, ನಮ್ಮ ಶಾಲೆಯಲ್ಲಿ 14ನೇ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ನಡೆಸುತ್ತಿರುವುದು ಸಂತೋಷ ತಂದಿದೆ ಎಂದು ತಿಳಿಸಿದರು. ಈ ಸಮಾರಂಭದಲ್ಲಿ ಸ್ಯಾಂಡಲ್ ರೋಸ್ ಕಾನ್ವೆಂಟ್ ಅಧ್ಯಕ್ಷರಾದ ಬಸವಯ್ಯ, ಕರ್ನಾಟಕ ಮಿಲ್ಕ್ ಫೆಡರೇಷನ್ ಎಂಡಿ ಶಿವಸ್ವಾಮಿ, ಕೆಎಎಸ್ ಹುಣಸೂರು ತಹಸೀಲ್ದಾರ್ ಹಾಗೂ ದಂಡಾಧಿಕಾರಿಗಳು ಮಂಜುನಾಥ್, ಮಾಜಿ ಟಿಎಂಸಿ ಸದಸ್ಯರಾದ ಕೋಟೆಹುಂಡಿ ಮಹಾದೇವ್, ಸ್ಯಾಂಡಲ್ ರೋಸ್ ಕಾನ್ವೆಂಟ್ ಖಜಾಂಚಿ ಶಿವರಾಜು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಲೀಲಾವತಿ ನಿಂಗರಾಜು, ಉಪಾಧ್ಯಕ್ಷರಾದ ಸವಿತಾ ಕೃಷ್ಣಮೂರ್ತಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಟಿಎಸ್ ಶಶಿಕಾಂತ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಮೈಸೂರು. ಅಂದ್ರೆ ತುಂಬಾ ದೊಡ್ಡ ದೊಡ್ಡ ಶಾಲೆಗಳು ಮೈಸೂರಿನ ಸುತ್ತಮುತ್ತಲ ಪ್ರದೇಶದಲ್ಲಿ ಬರ್ತಾ ಇವೆ. ಆ ಬರ್ತಿದೆ ಅನ್ನುವಂತ ವಿಚಾರ ಇಟ್ಕೊಂಡು ಕುಗ್ಗದೆ ನಾನೊಂದು ಶಾಲೆ ತೆರೆದಿದ್ದೀನಿ, ಇಷ್ಟು ದೊಡ್ಡ ಶಾಲೆಗಳು ಬರುವಾಗ ನನ್ನ ಶಾಲೆ ಹೇಗಾಗುತ್ತೋ ಏನಾಗುತ್ತೋ ಅನ್ನೋ ಆತಂಕದಲ್ಲಿ ಅದನ್ನ ಗಮನವನ್ನ ಆ ಕಡೆ ಪೂರ್ತಿ ಕೊಡೋಕ್ಕಾಗದೆ, ಇಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ವಿಲವಿಲ ಅಂತ ಒದ್ದಾಡುವಂತ ವರ್ಗದಿಂದ ಆಚೆಗೆ ಶೋಭಾರವರು ಒಂದ್ ರೀತಿ ತಪಸ್ಸಿನ ರೀತಿಯಲ್ಲಿ ಈ ಶಿಕ್ಷಣ ಸಂಸ್ಥೆಯನ್ನ ಶಿವರಾಜ್ ಒಡಗೂಡಿ ಇಬ್ರು ಸೇರಿ ಜೊತೆಯಲ್ಲಿ ಹೆಜ್ಜೆ ಹಾಕಿ ಇವತ್ತು ನಾನು ಕಳೆದ 12-13 ವರ್ಷ ಹಿಂದೆ ಬಂದದ್ದಕ್ಕೂ ಇವತ್ತು ಸ್ಯಾಂಡಲ್ ರೋಸ್ ಕಾನ್ವೆಂಟ್ ಅನ್ನ, ಈ ಭೌತಿಕವಾದ ಕಟ್ಟಡವನ್ನ 400 ಮಕ್ಕಳನ್ನ, ಜೊತೆಗೆ SSLCಯಲ್ಲಿ ಫಲಿತಾಂಶದಲ್ಲಿ ತಾಲೂಕಿಗೆ 2ನೇ 3ನೇ ಸಂಸ್ಥೆಯಾಗಿ ಪ್ರತಿ ವರ್ಷ ಅದನ್ನ ಕಾಯ್ದಿರಿಸ್ಕೊಳ್ತಾ ಇರ್ತಕ್ಕಂಥ ಅಂಶಗಳನ್ನ ನೋಡಿದಾಗ ಒಳಗಡೆ ಛಲ ಇದ್ರೆ, ಗುರಿ ಇದ್ರೆ ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ಶೋಭಾರವರು ಮತ್ತು ಶಿವರಾಜ್ ಅವರ ಈ ಶಾಲೆ ನಮ್ಮ ಮುಂದೆ ಎದ್ದು ನಿಂತಿದೆ ಅಂತಂದ್ರೆ ತಪ್ಪಾಗಲಾರದು. ಅದಕ್ಕಾಗಿ ವಿಶೇಷ ಅಭಿನಂದನೆಗಳನ್ನ ಆ ಕುಟುಂಬದ ಇಬ್ಬರಿಗೂ ಸಲ್ಲಿಸಬೇಕು ಅನ್ನೋದು ನನಗೆ ಅನಿಸ್ತಾ ಇದೆ. ಬಂಧುಗಳೇ, ಗ್ರಾಮೀಣ ಪ್ರದೇಶದಲ್ಲಿ ನಾನು ಈಗ ಚರ್ಚೆ ಮಾಡ್ತಾ ಇದ್ದೆ. ಇಲ್ಲೊಂದು ಸರ್ಕಾರಿ ಶಾಲೆ ಇದೆ, ವಿಶಾಲವಾದ ಜಾಗ ಇದೆ, ಬೇಕಾದ ಕಟ್ಟಡ ಇದೆ. ಆದಾಗ್ಯೂ ಕೂಡ ಇವತ್ತಿನ ರೈತರು ಇರ್ಬೋದು, ಗ್ರಾಮೀಣ ಪ್ರದೇಶದ ಜನರು ಇರ್ಬೋದು, ಎಲ್ಲರ ಮನಸ್ಸು ಏನ್ ಹೇಳ್ತಾ ಇದೆ ಅಂದ್ರೆ ನನ್ನ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಡಬೇಕು ಅನ್ಸ್ತಾ ಇದೆ. ಕಲೆ ನೀವೇನ್ ಕಲ್ತಿದ್ದೀರಿ, ನಿಮ್ದೆ ತಂದೆ ತಾಯಿಂದ ಎಲ್ಲರೂ ಬಂದವ್ರು ನಿಮ್ಮನ್ನು ನೋಡ್ಲಿಕ್ಕೆ, ನೀವು ಎಲ್ಲ ರೆಡಿಯಾಗಿದ್ದೀರಿ. ಆ ಕಾರ್ಯಕ್ರಮ ಪ್ರಾರಂಭ ಮಾಡಲಿಕ್ಕೆ ವಿಳಂಬ ಆಗ್ತಾ ಇದೆ. ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಈಗಾಗಲೇ ನಮ್ಮ ಗೆಳೆಯರಾಗಿರ್ತಕ್ಕಂಥ ಎಚ್ವಿ ರಾಜೀವ್ರವರು ಬಹಳಷ್ಟು ವಿಚಾರಗಳನ್ನು ಮಾತಾಡಿದ್ದಾರೆ. ನಮ್ಮ ಶಿವಸ್ವಾಮಿಯವರು ಬೆಂಗಳೂರಿಂದ ಬಂದಿದ್ದಾರೆ, KFನ ದೊಡ್ಡ ಅಧಿಕಾರಿಯಾಗಿದ್ದಾರೆ. ಸೆಕ್ರೆಟರಿಯೇಟಲ್ಲಿ ಚೀಫ್ ಮಿನಿಸ್ಟರ್ ಆಫೀಸಲ್ಲಿ 2 ವರ್ಷದಿಂದ ಸರ್ವಿಸ್ ಮಾಡಿರ್ತಕ್ಕಂಥ ಶಿವಸ್ವಾಮಿ ಅವರು ನಮ್ಮ ತಾಲೂಕಿನವರೇ, ಗೋಪಾಲ್ಪುರದವರೇ, ನಿಮ್ಮ ಮೇಲೆ ಅಭಿಮಾನ ಇಟ್ಟು ಇಲ್ಲಿ ಬಂದಿದ್ದಾರೆ. ಅವರು ಕೂಡ ತಮ್ಮನ್ನು ಕುರಿತು ಮಾತನಾಡಿದ್ದಾರೆ. ನಾವೆಲ್ಲರೂ ಕೂಡ ಹೇಳ್ತೀವಿ, ಒಂದು ಹೆಣ್ಣು ಮಗಳು ವಿದ್ಯಾವಂತರೇ ಆದರೆ ಒಂದು ಶಾಲೆಯನ್ನು ತೆರೆದಂತೆ ಅಂತೇಳಿ. ನಿಮ್ಮ ಶೋಭಾ ಅವರು ವಿದ್ಯಾವಂತಿಯಾಗಿ ಶಿವರಾಜ್ ಅವರು ಪತಿಯೊಡಗೂಡಿ ಈ ಶಾಲೆಯನ್ನು ಇವು ತೆರೆದಿರ್ತಕ್ಕಂಥದ್ದಕ್ಕೆ ಒಂದು ಸಾಕ್ಷಿ. ಇದು ಸಾವಿತ್ರಿ ಫುಲೆಯವರ ಕನಸು ನನಸಾಗಿದೆ. ಹೆಣ್ಮಕ್ಳೆಲ್ಲರೂ ಕೂಡ ವಿದ್ಯಾವಂತರಾಗಬೇಕು ಅಂತೇಳಿ ಏನು ಮಾಡಿದ್ದಾರೆ. ಇವತ್ತು ನಿಜವಾಗ್ಲೂ ಕೂಡ ಸಾರ್ಥಕವಾದಂಥ ಈ ಸಾಲುಂಡಿ ಗ್ರಾಮದ ಹಳ್ಳಿಯಲ್ಲಿ ಈ ಶಾಲೆಯನ್ನ ಕಟ್ಟಿ ಬೆಳೆಸಿ ನಿಮ್ಮೆಲ್ಲರನ್ನು ಕೂಡ ವಿದ್ಯಾವಂತರನ್ನಾಗಿ ಮಾಡ್ತಕ್ಕಂಥ ಒಂದು ಶ್ರಮವನ್ನ ಏನ್ ಮಾಡ್ತೀವಿ, ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅವ್ರಿಗೆ ಒಂದು ಅಭಿನಂದನೆಯನ್ನ ಎಲ್ಲರ ಚಪ್ಪಾಳೆ ಮೂಲಕ. ಮಂಜುನಾಥ್ ಅವರಿದ್ದಾರೆ, ನಿಮ್ಮ ಶೋಭಾ ಅವರ ತಂದೆ ಬಸವಯ್ಯನವರು ಇದ್ದಾರೆ, ರುಕ್ಮಾಂಗದ PDO ಇದ್ದಾರೆ, ಕೋಟೆಹುಂಡಿ ಗೆಳೆಯರ ಮಹಾದೇವ್ ಇದ್ದಾರೆ, ಗೆಳೆಯ ಕೃಷ್ಣ ಇದ್ದಾರೆ, ಲೀಲಾವತಿ ನಿಂಗರಾಜ್ ಅವರು, ಸವಿತಾ ಕೃಷ್ಣಮೂರ್ತಿ ಅವರು, ಪ್ರಜ್ವಲ್ ಶಿವರಾಜ್ ಅವರು, ಮದನ್ ಕುಮಾರ್ ಮಕ್ಕಳು. ಇವತ್ತು ಹಬ್ಬ ನಿಮಗೆ. ಶಾಲೆ ಇವತ್ತು ಏನು ಬಸವೇಶ್ವರ ಎಜುಕೇಷನ್ ಟ್ರಸ್ಟ್ ಇವತ್ತು ಸ್ಯಾಂಡಲ್ ರೋಸ್ ಕಾನ್ವೆಂಟ್ನಿಂದ ತಾವೆಲ್ಲರೂ ಕೂಡ ಶಿಕ್ಷಣವನ್ನು ಕಲಿತು ಹೆಚ್ಚಿನ ಅಂಕಗಳನ್ನು ಗಳಿಸಿರ್ತಕ್ಕಂಥವ್ರಿಗೂ ಸನ್ಮಾನ ಮಾಡಿದ್ದಾರೆ, ಗೌರವ ಸಲ್ಲಿಸಿದ್ದಾರೆ.
ಪೋಷಕರಿಗೂ ಕೂಡ ಸಲ್ಲಿಸಿದ್ದಾರೆ. ಅದೆಲ್ಲ ಗೌರವ ಸನ್ಮಾನ ನಿಮ್ಮೆಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವ್ರು ಪಡ್ಕೊಂಡಿರ್ತಕ್ಕ. ನಿಮ್ಮ ಹೆಸರು ಸರ್? ಮಹೇಶ್ ಕುಮಾರ್. ಈ ಶಾಲೆ ಬಗ್ಗೆ ಹೇಳೋದಾದ್ರೆ ಸರ್? ಶಾಲೆ ಬಗ್ಗೆ ಹೇಳೋದಾದರೆ ಮೊದಲಿಗೆ ನಾನು ಈ ಶಾಲೆಗೆ ಕನ್ನಡ ಶಿಕ್ಷಕನಾಗಿ ಬಂದಿದ್ದೀನಿ. ಇದು ನನ್ನ 4ನೇ ವರ್ಷದ ಸೇವೆಯಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಶಾಲೆ ಈಗ ಪ್ರಸ್ತುತ 14 ವರ್ಷವನ್ನು ತುಂಬಿ 15ನೇ ವಸಂತಕ್ಕೆ ಕಾಲಿಡ್ತಾ ಇದೆ. ಈ ಸಂಸ್ಥೆಯ ಬಗ್ಗೆ ಹೇಳೋದಾದರೆ, ಈ ಸಂಸ್ಥೆಯನ್ನು ನಡೆಸ್ತಾ ಇರುವಂಥವರು ಆಡಳಿತ ಮಂಡಳಿಯ ಮುಖ್ಯ ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ಶೋಭಾ ಶಿವರಾಜು ಮೇಡಮ್ರವರು. ಅವರು ಸ್ಫೂರ್ತಿಯ ಚಿಲುಮೆ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲ ಕಾರ್ಯದರ್ಶಿಗಳು ಕೂಡ ಶಿಕ್ಷಕರೊಂದಿಗೆ ಒಡನಾಟದೊಂದಿಗೆ ಯಾರೂ ಹಸನ್ಮುಖಿಯಾಗಿ ನಿರ್ವಹಿಸೋದನ್ನು ನಾನು ಎಲ್ಲೂ ಕೂಡ ಗಮನಿಸಿಲ್ಲ. ಆದರೆ ಮೊದಲ ಬಾರಿಗೆ ನಮ್ಮ ಶ್ರೀಮತಿ ಶೋಭಾ ಶಿವರಾಜು ಮೇಡಮ್ರವರು ಎಲ್ಲ ಶಿಕ್ಷಕರೊಂದಿಗೂ ಹಾಗೂ ಎಲ್ಲ ಒಂದು ಬೋಧಕೇತರ ವರ್ಗದವರಿಗೂ ತುಂಬ ಹಸನ್ಮುಖಿಯಾಗಿ ಆ ಸ್ಫೂರ್ತಿಯನ್ನು ಅವರು ಕೂಡ ಸ್ಫೂರ್ತಿಯ ಚಿಲುಮೆಯಂತೆ ಇದ್ದು ಅದೇ ಸ್ಫೂರ್ತಿಯನ್ನು ಎಲ್ಲ ಶಿಕ್ಷಕರಿಗೂ ಕೂಡ ನಮಗೆ ದಾರಿ ಎರಿತಾ ಇದ್ದಾರೆ. ನಮ್ಮ ಒಂದು ಸಂಸ್ಥೆಯಲ್ಲಿ ಇನ್ನೊಂದು ಕರ್ತವ್ಯ ಏನಪ್ಪ ಅಂತಂದರೆ, ನಮ್ಮ ಆಡಳಿತ ಮಂಡಳಿಯವರ ಒಂದು ಕನಸು ಏನಪ್ಪ ಅಂದರೆ ಮಕ್ಕಳ ಅಭಿವೃದ್ಧಿ, ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಅವರು ದುಡಿತಾ ಇರ್ತಾರೆ. ಅವರ ಏಳ್ಗೆಯೇ ಅವರಿಗೆ ಒಂದು ಆನಂದದಾಯಕ ವಿಷಯ ಅಂತ ಹೇಳ್ಬೋದು. ಹಾಗೆ ಈ 14 ವರ್ಷದಿಂದ ಹಲವಾರು ರೀತಿಯಾದಂಥ ಸಾಧನೆಯನ್ನು ನಮ್ಮ ಸಂಸ್ಥೆಯಾದಂಥ ಸ್ಯಾಂಡಲ್ ರೋಸ್ ಕಾನ್ವೆಂಟ್ ತುಂಬ ಮಾಡಿದೆ. ಮೊದಲಿಗೆ ನೋಡೋದಾದರೆ, ಇದು ಈ ವರ್ಷ 2024-25ನೇ ಸಾಲು 4ನೇ ಬ್ಯಾಚ್ 10ನೇ ತರಗತಿಯನ್ನು ಪರೀಕ್ಷೆಯನ್ನು ಎದುರಿಸ್ತಾ ಇದ್ದಾರೆ. ಈ ಕಳೆದ ಬಾರಿ 3 ವರ್ಷದಿಂದಲೂ ಕೂಡ ನಮ್ಮ ಶಾಲೆಗೆ ಅಷ್ಟೇ ಅಲ್ಲ, ಜಿಲ್ಲೆಗೆ ಹಾಗೂ ರಾಜ್ಯ ಮಟ್ಟಕ್ಕೆ ಒಂದು ಸಾಧಕರನ್ನು ನಾವು ಕೊಟ್ಟಿದ್ದೀವಿ ಅಂತ ಹೇಳ್ಬೋದು. ಯಾಕಂದರೆ ಮೊಟ್ಟ ಮೊದಲಿಗೆ 2021-22ನೇ ಸಾಲಿನಲ್ಲಿ 616 ಅಂಕಗಳನ್ನು ಪಡೆದು ಇಡೀ ಜಿಲ್ಲೆಗೆ 2ನೇ ಸ್ಥಾನವನ್ನು ಪಡೆದಿರ್ತಾರೆ. ಅಷ್ಟೇ ಅಲ್ಲದೆ ಕಳೆದ ವರ್ಷನೂ ಕೂಡ 608 ಮತ್ತು ಪ್ರಥಮ ಬ್ಯಾಚಲ್ಲೂ ಕೂಡ 608 ಅಂಕಗಳನ್ನು ಪಡೆದು ಸಂಸ್ಥೆಗೆ ಅಷ್ಟೇ ಅಲ್ಲದೆ ಇಡೀ ಸಾರ್ವಜನಿಕ ಇಲಾಖೆಗೆ ಸಾಧಕರನ್ನ ಕೊಡ್ತಾ ಇದ್ದೀವಿ ಅಂತ ಹೇಳಬಹುದು. ಅಷ್ಟೇ ಅಲ್ಲದೆ ನಮ್ಮ ಈ ಸಂಸ್ಥೆ ಹೇಗಿದೆ ಅಂತಂದ್ರೆ, ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಯಾವೆಲ್ಲ ವಿಷಯಗಳು ಬೇಕು ಆ ಎಲ್ಲ ವಿಷಯಗಳನ್ನು ಕೂಡ ದಾರಿ ಎರಿತಾ ಇದೆ. ಅದನ್ನ ನೋಡೋದಾದ್ರೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು, ಕ್ರೀಡೆಗೂ ಕೂಡ ಅಷ್ಟೇ ಪ್ರೋತ್ಸಾಹ ಇದೆ. ಹಾಗೆ ಈ ಒಂದು ಕಲೆಗೂ ಕೂಡ ಅಷ್ಟೇ ಪ್ರೋತ್ಸಾಹ ಇದೆ. ಹಲವಾರು ರೀತಿಯಾದಂಥ ನಾಟಕಗಳ ಪ್ರದರ್ಶನವನ್ನು ನಡೆಸೋದ್ರಾಗಿರ್ಬೋದು, ಪ್ರತಿಭಾ ಕಾರಂಜಿಯಲ್ಲಿ ರಾಜ್ಯ ಮಟ್ಟದವರೆಗೂ ಕೂಡ ನಮ್ಮ ಮಕ್ಕಳು ಸಾಧನೆಯನ್ನ ಮಾಡಿರೋದು ನಮ್ಮ ಸಂಸ್ಥೆಗೆ ಇನ್ನೊಂದು ಮುಕುಟದ ಮಣಿ ಅಂತಾನೆ ಹೇಳಬಹುದು. ನಮ್ಮ ಎಷ್ಟು ವರ್ಷದಿಂದ ಸ್ಕೂಲಲ್ಲಿ ಟೀಚರ್ ಆಗಿದ್ದೀರಾ? ಈ ಸ್ಕೂಲ್ ಬಗ್ಗೆ ಹೇಳೋದಾದ್ರೆ ಏನು? ಸರ್, ನಾನು ಇಲ್ಲಿ ಕಳೆದ 2 ವರ್ಷಗಳಿಂದ ಶಿಕ್ಷಕಿಯ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ತುಂಬ ಮೌಲ್ಯಯುತವಾದ ಶಿಕ್ಷಣವನ್ನು ನೀಡ್ತಾ ಇದೆ ಈ ಸಂಸ್ಥೆ. ಈ ಸಂಸ್ಥೆಯ ಚೇರ್ಪರ್ಸನ್ ಆಗಿರುವಂಥ ಶೋಭಾ ಮೇಡಮ್ ಆಗಿರ್ಬೋದು, ಶಿವರಾಜು ಸರ್ ಆಗಿರ್ಬೋದು, ಪ್ರೆಸಿಡೆಂಟ್ ಆಗಿರುವಂಥ ಬಸವಯ್ಯ ಸರ್ ಆಗಿರ್ಬೋದು, ಎಲ್ಲ ನಾವು ಏನೇ ಒಂದು ಅಚೀವ್ಮೆಂಟ್ಸ್ ಅಥವಾ ಮಕ್ಕಳಿಗೆ ಏನೇ ಒಂದು ನಾವು ಹೊಸ ರೀತಿಯಾಗಿ ಕಲಿಸ್ತೀವಿ ಅಂದರೂ ಕೂಡ ತುಂಬ ಎನ್ಕರೇಜ್ ಆಗಿದ್ದಾರೆ. ನೀವು ಮಾಡಿ ಮೇಡಮ್, ನೀವು ನೋಡೋಣ, ಒಳ್ಳೆ ರೀತಿಯಿಂದ ಬರ್ತಾ ಇದೆ, ನೀವು ಮಾಡಿ ಅಂತಂದೇಳಿ ಎಲ್ಲದಕ್ಕೂ ಕೂಡ ಫಿನಾನ್ಷಿಯಲ್ ಆಗಿರ್ಬೋದು, ಒಂದು ಟ್ರಿಪ್ಪಿಂದ ಹಿಡಿದು ಒಂದು ಕರಿಕ್ಯುಲಮ್ ವಿಷಯ ಯಾವುದೇ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಸಪೋರ್ಟ್ ಮಾಡಿಕೊಂಡು ಶಿಕ್ಷಕರಿಗೂ ಕೂಡ ಬೆನ್ನೆಲುಬಾಗಿ ನಿಂತ್ಕೊಂಡು ಮಕ್ಕಳನ್ನ ಒಂದು ಮೌಲ್ಯಯುತವಾದ ಶಿಕ್ಷಣವನ್ನು ಕಲಿಸೋದಕ್ಕೆ ಮಾರ್ಗದರ್ಶಕರಾಗಿದ್ದಾರೆ ಅಂತ ಹೇಳ್ಬೋದು ಸರ್. ಯಾವ ರೀತಿ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಕಾಲೇಜು ಸ್ಕೂಲ್ ವತಿಯಿಂದ? ಅಧ್ಯಕ್ಷ ಆಗಿರ್ಬೋದು, ಕಾರ್ಯದರ್ಶಿ ಯಾವ ರೀತಿ ನಿಮ್ಗೆ ಸ್ಪಂದಿಸ್ತಾ ಇದ್ದಾರೆ ಕ್ಲೀನಾಗಿ? ಸರ್, ನಾನು ನಿಮ್ಗೆ ಆವಾಗಲೇ ಹೇಳಿದ ಹಾಗೆ ಮಕ್ಕಳಿಗೆ ನಾವು ಏನೋ ಒಂದು ಎಕ್ಸಿಬಿಷನ್ಗೆ ಕರ್ಕೊಂಡು ಹೋಗ್ಬೇಕಾಗಿರುತ್ತೆ. ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಪ್ರವಾಸಕ್ಕೆ ಹೋಗ್ತಾ ಇರೋದಾಗಿರ್ಬೋದು, ಅಥವಾ ಏನಾದರೂ ನೈತಿಕ ಮೌಲ್ಯಗಳ ಬಗ್ಗೆ ಏನಾದರೂ ಒಂದು ಡ್ರಾಮಾ ಮಾಡಿಸ್ತಾ ಇರ್ಬೋದು, ಈ ಥರ ಏನಾದರೂ ಒಂದು ಹೊಸ ರೀತಿಯಾಗಿ ಮಾಡಿಸ್ತಾ ಇರುವಾಗ ನೀವು ಮಾಡಿಸಿ ಮೇಡಮ್, ನಾವಿದ್ದೀವಿ, ನೀವು ಮಾಡಿಸಿ. ಈಗ ಕೆಲವು ಕಡೆ ಬೇಡ, ಅದು ಬೇಡ, ಇದು ಬೇಡ ಅಂತ ಇದು ಮಾಡ್ತಾರೆ. ಬಟ್ ನಮ್ಮ ಸಂಸ್ಥೆಯಲ್ಲಿ ನೀವು ಮಾಡಿಸಿ ಮೇಡಮ್, ಚೆನ್ನಾಗಿರತ್ತೆ, ನಾವು ನೋಡೋಣ ಅಂತಂದು ಹೇಳಿ ಎಲ್ಲದಕ್ಕೂ ಎನ್ಕರೇಜ್ ಕೊಡ್ತಾರೆ. ಅವ್ರು ಎನ್ಕರೇಜ್ ಕೊಡೋದು ನಮಗೆ ಇನ್ನೂ ಹೊಸ ಹೊಸ ರೀತಿಯಾಗಿ ಮಾಡಿಸ್ಬೇಕು ಅನ್ನೋ ಹುಮ್ಮಸ್ಸನ್ನು ಹುಟ್ಟಿಸುತ್ತೆ. ಸ್ಕೂಲ್ ಬಗ್ಗೆ ಹೇಳೋದಾದ್ರೆ ಮೇಡಮ್? ಎಕ್ಸಲೆಂಟ್ ಸರ್. ಬಿಕಾಸ್ ಇಲ್ಲಿ ತುಂಬ ಹಳ್ಳಿ ಮಕ್ಕಳು ಇರೋದ್ರಿಂದ ಈ ಥರ ಕ್ವಾಲಿಟಿ ಎಜುಕೇಷನ್ ಸಿಗ್ತಾ ಇರೋದು ಅಪರೂಪ ಅಂತ ನಾನು ಅನ್ಕೋತೀನಿ ಸರ್. ಯಾಕಂದರೆ ಒಳ್ಳೆ ರೀತಿಯ ಶಿಕ್ಷಕರಿದ್ದಾರೆ ಇಲ್ಲಿ. ಸುಮಾರು ವರ್ಷಗಳಿಂದ ಒಳ್ಳೆ ರೀತಿಯ ಶಿಕ್ಷಣವನ್ನು ನೀಡ್ತಾ ಇದೆ ಈ ಸಂಸ್ಥೆ. ಸೊ ಎಕ್ಸಲೆಂಟ್ ಸರ್. ಪುಷ್ಪ ಯದುನಂದನ್. ಎಲ್ರಿಗೂ ನಮಸ್ಕಾರ. ಶ್ರೀ ಬಸವೇಶ್ವರ ಎಜುಕೇಷನಲ್ ಟ್ರಸ್ಟ್ ಸ್ಯಾಂಡಲ್ ರೋಸ್ ರವರ 14ನೇ ಶಾಲಾ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿರ್ತೇವೆ. ಕಾರ್ಯಕ್ರಮದ ಹೆಸರು ಪ್ರಜ್ಞಾ 2024-25. ನಮ್ಮ ಶಾಲೆ ಇರೋದು ಮೈಸೂರು ಗ್ರಾಮಾಂತರ ವಲಯದ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮೈಸೂರು ಗ್ರಾಮಾಂತರಕ್ಕೆ ಬರುತ್ತೆ. ಗ್ರಾಮಾಂತರ ವಲಯದ ಟಿ ಸಾಲುಂಡಿ ಗ್ರಾಮದಲ್ಲಿ ನಮ್ಮ ಶಾಲೆ ಇರೋದು. ಸುಮಾರು 15 ವರ್ಷಗಳಿಂದ
ಇಲ್ಲಿ ಅಕ್ಕಪಕ್ಕದ ಗ್ರಾಮೀಣ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡ್ತಾ ಇದ್ದೇವೆ. ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಒಂದು ಗುಣಮಟ್ಟದ ಶಿಕ್ಷಣವನ್ನು ನೀಡುವುದು ನಮ್ಮ ಉದ್ದೇಶ. ಅದರಲ್ಲೂ ಗ್ರಾಮೀಣ ಪ್ರದೇಶದ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ನಮ್ಮ ಸಂಸ್ಥೆ ಮತ್ತು ನಮ್ಮ ಶಿಕ್ಷಕರ ತಂಡ ಶ್ರಮಿಸ್ತಾ ಇದೆ. ಹಾಗೆ ಇಲ್ಲಿ ನಮ್ಮ ಶಾಲೆಯಲ್ಲಿ ಏನು ನಾವು ಎಜುಕೇಷನ್ ಮಾತ್ರ ಓದೋದಕ್ಕೆ ಮಾತ್ರ ನಾವು ಫೋಕಸ್ ಮಾಡ್ತೇನೆ, ಬದುಕಕ್ಕೆ ಮಕ್ಕಳಿಗೆ ಬೇಕಾಗಿರೋ ಎಲ್ಲ ಒಂದು ಥರದ ಸೌಲಭ್ಯವನ್ನು ನಾವು ಕಲಿಸ್ತಾ ಇದ್ದೀವಿ, ಕೌಶಲ್ಯತೆಯನ್ನು ಕಲಿಸ್ತಾ ಇದ್ದೀವಿ. ಹಾಗೆ ಕರಾಟೆ, ಅಬ್ಯಾಕಸ್ ಮತ್ತು ನಾಟಕದ ತರಗತಿಗಳಿದೆ, ಸಂಗೀತ ತರಗತಿಗಳಿದೆ. ನಮ್ಮ ಶಾಲೆಯಲ್ಲಿ ಒಂದು ಕಡಿಮೆ ವೆಚ್ಚದಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ನೀಡುವುದು ನಮ್ಮ ಶಾಲೆಯ ಉದ್ದೇಶ. ಮತ್ತು ನುರಿತ ಶಿಕ್ಷಕರ ತಂಡ ಇದೆ. ಹಾಗೆ ನಮ್ಮ SSLC 4ನೇ ಬ್ಯಾಚ್ ಇವಾಗ ಓದ್ತಾ ಇರೋರು. ಕಳೆದ ಬಾರಿ 608 ಮಗು 625ಕ್ಕೆ 608 ಅಂಕವನ್ನು ಪಡೆದುಕೊಂಡಿತ್ತು. 2022-23ನೇ ಸಾಲಿನಲ್ಲಿ ಮೈಸೂರಿಗೆ ಒಂದು ಮೈಸೂರು ಗ್ರಾಮಾಂತರ ವಲಯಕ್ಕೆ 2ನೇ ಸ್ಥಾನ 616 ಮತ್ತು 613 ನಮ್ಮ ಶಾಲೆಯಿಂದನೇ ಆಗಿತ್ತು. 2ನೇ ಸ್ಥಾನ ಮತ್ತು 3ನೇ ಸ್ಥಾನ. ಇದರಲ್ಲಿ ಒಂದು ಬೆಸ್ಟ್ ಎಜುಕೇಷನನ್ನು ಕೊಡಬೇಕು ಅನ್ನೋದು ನಮ್ಮ ಒಂದು ಧ್ಯೇಯ. ಈಗ ನೆಕ್ಸ್ಟ್ ನಾವು ಇನ್ನೂ ಹೆಚ್ಚಿನ ಕೋರ್ಸಸ್ನ, ಫೌಂಡೇಶನ್ ಕೋರ್ಸಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀವಿ. ಸ್ವಲ್ಪ ಬೇಸಿಕ್ಸ್ ಈಗ ನಮ್ಮ ಶಾಲೆಯಲ್ಲಿ ಓದಂಥ ಮಕ್ಕಳು ಎಲ್ಲ ಒಂದು ವಿಜ್ಞಾನ ವಿಭಾಗದಲ್ಲಿ ಕಲಿತಾ ಇದ್ದಾರೆ. ಒಳ್ಳೆ ರಿಸಲ್ಟ್ಸೂ ಬಂದಿದೆ. ಸೆಕೆಂಡ್ PUC ಏನೋ ಆಗಿದೆ, ಒಳ್ಳೆ ರಿಸಲ್ಟ್ಸು ಬಂದಿದೆ. ಎಲ್ಲ ನಮ್ಮ ಈ ಅಕ್ಕಪಕ್ಕದ ಗ್ರಾಮದವರಿಗೆ, ಈ ಸುತ್ತಮುತ್ತಲಿನ ಗ್ರಾಮದವರಿಗೆ ನಮ್ಮ ಶಾಲೆ ಇರೋದು ಒಂದು ಅನುಕೂಲನೇ ಆಗಿದೆ. ಏಕೆಂದರೆ ಇಲ್ಲಿ ಒಂದು ಇಂಗ್ಲೀಷ್ ಮೀಡಿಯಮ್ ಆ ಥರ ಹೋಗಬೇಕು ಅಂದರೆ ಇವಾಗ ಅಕ್ಕಪಕ್ಕದಲ್ಲಿ ಆಗಿರ್ಬೋದು. ಮೊದಲೆಲ್ಲ ಒಂದು 6 ಕಿಲೋಮೀಟ್ರಿಂದ 6ರಿಂದ 8 ಕಿಲೋಮೀಟ್ರ್ ಆದಮೇಲೆ ದೂರದ ಮೈಸೂರಿಗೆ ಹೋಗಬೇಕಾಗಿತ್ತು. ಆ ಸಮಯದಲ್ಲಿ ನಾವು ಒಂದು ಶಾಲೆಯನ್ನು ಮಾಡಿ ಎಲ್ಲರಿಗೂ ಅನುಕೂಲವಾಗಲಿ ಅಂತ ಹೇಳಿ ನಾವೊಂದು ಶಾಲೆಯನ್ನು ತೆರೆದು ಒಂದು ಗುಣಾತ್ಮಕ ಶಿಕ್ಷಣವನ್ನು ನೀಡುವುದರಲ್ಲಿ ಯಶಸ್ಸನ್ನು ಕಂಡಿದ್ದೀವಿ. ಹಾಗೆ ಈ ಒಂದು ನಮ್ಮ ಶಾಲೆಯಲ್ಲಿ ಮಕ್ಕಳು ಸಾಂಸ್ಕೃತಿಕವಾಗಿಯೂ ಸಹ ಎಲ್ಲದರಲ್ಲೂ ಮುಂದಿದ್ದಾರೆ. ಈಗ ಪ್ರತಿಭಾ ಕಾರಂಜಿಗಳಲ್ಲಿ ಒಂದು ಸುಮಾರು ಬಹುಮಾನಗಳನ್ನ ಪಡೆದಿರ್ತಾರೆ. ಕಳೆದ ವರ್ಷ ನಮ್ಮದು ಛದ್ಮವೇಷ ರಾಜ್ಯ ಮಟ್ಟಕ್ಕೆ ಹೋಗಿತ್ತು. ಈ ವರ್ಷ ತಾಲೂಕು ಹಂತಕ್ಕೆ ಸುಮಾರು 10 ಮಕ್ಕಳು ಗೆದ್ದು ಬಂದಿದ್ದಾರೆ. ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಒಂದು 10 ಮಕ್ಕಳು ತಾಲೂಕು ಹಂತದಲ್ಲಿ ಗೆದ್ದು ಜಿಲ್ಲಾ ಮಟ್ಟಕ್ಕೆ ಹೋಗಿ 3 ಜನ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ಹೋಗಿದ್ರು. ಈಗ ಕವನ ವಾಚನದಲ್ಲಿ ರಾಜ್ಯ ಮಟ್ಟಕ್ಕೆ ನಮ್ಮ ಶಾಲೆಯಿಂದ 10ನೇ ತರಗತಿಯ ಸಿಂಚನ ಎಸ್ ಅನ್ನೋ ಮಗು ರಾಜ್ಯ ಮಟ್ಟಕ್ಕೆ ಸೆಲೆಕ್ಟ್ ಆಗಿದ್ದಾಳೆ. ಹಾಗೆ ಇನ್ನು ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಕಿರಿಯ ವಿಭಾಗದಲ್ಲಿ ಕಬಡ್ಡಿ ಹುಡುಗಿಯರ ತಂಡ ಮತ್ತು ಬಾಲಕರ ತಂಡ, ಬಾಲಕಿಯರ ತಂಡ ಇಬ್ಬರು ತಾಲೂಕು ಮಟ್ಟದಲ್ಲಿ ಗೆದ್ದಿದ್ರು. ಮುಂದಿನ ಹಂತಕ್ಕೆ ಹೋಗೋದಕ್ಕೆ ಮುಂದಿನ ಹಂತದಲ್ಲಿ ಸ್ವಲ್ಪ ಕಷ್ಟ ಆಯಿತು. ಬಟ್ ಈ ವರ್ಷ ಖಂಡಿತ ಅವರು ರೀಚ್ ಮಾಡಬೇಕು ಅನ್ನೋ ಗೋಲ್ ಇಟ್ಕೊಂಡಿದ್ದಾರೆ. ಸ್ಪೋರ್ಟ್ಸಲ್ಲೂ ಇದ್ದಾರೆ. ಮತ್ತು ಎಲ್ಲ ಕ್ವಿಜ್ ಕಾಂಪಿಟೇಷನ್ಸ್ ಇರ್ಬೋದು, ತಾಲೂಕು ಮಟ್ಟದ ಹೋಬಳಿ ಮಟ್ಟದ ಕ್ವಿಝಲ್ಲಿನೂ ಸಹ ಪ್ರೈಸ್ ಬಂದಿತ್ತು. ಹಾಗೆ ಹೋಬಳಿ ಮಟ್ಟದಲ್ಲಿ ಸೆಲೆಕ್ಟ್ ಆಗಿ ತಾಲೂಕು ಮಟ್ಟಕ್ಕೂ ಸಹ ಹೋಗಿದ್ರು ಮಕ್ಕಳು. ಹಾಗೆ ಎಲ್ಲ ಸ್ಪರ್ಧೆಗಳಲ್ಲೂ ನಾವು ಭಾಗವಹಿಸಬೇಕು ಮಕ್ಕಳು ಅನ್ನೋದು ನಮ್ಮ ಉದ್ದೇಶ. ಈಗ ನಿಮ್ಮ ಸ್ಕೂಲಲ್ಲಿ ಎಷ್ಟು ಜನ ಶಿಕ್ಷಕಿಯರು ಕೆಲಸ ಮಾಡ್ತಾ ಇದ್ದಾರೆ? ಯಾವ ರೀತಿ ನಿಮ್ಗೆ ಸ್ಪಂದಿಸ್ತಾರೆ? 25 ಜನ ಶಿಕ್ಷಕರಿದ್ದಾರೆ. ಬೋಧಕೇತರ ಸಹಾಯಕ ಸಿಬ್ಬಂದಿಯವರು ಒಂದು 7-8 ಜನ, 8 ಜನವರೆಗೂ ಸಹಾಯಕ ಸಿಬ್ಬಂದಿಯಲ್ಲಿದ್ದಾರೆ. ಒಂದು 25 ಜನನು ಒಂದು ಓದೋ